ಈ ಕರೆಂಟ್ ಸಿಚುವೇಶನ್ ನಾವು ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಅಲ್ಲ, ಮೂವಿ ಎಷ್ಟು ಕೆಟ್ಟದಾಗಿದೆಯಾ? ಇಲ್ಲ ಗುರು, ಮೂವಿ ಸೂಪರ್ ಹಿಟ್ಟ, KGF ಥರ ಇದೆಯಾ? ನೀವು ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಅದು ಜಾನ್ರನೇ ಬೇರೆ, KGF ಮೂವಿ ಜಾನ್ರನೇ ಬೇರೆ, ಟಾಕ್ಸಿಕ್ ಮೂವಿ ಜಾನ್ರನೇ ಬೇರೆ, ಅದು ಪೂರಾ ಮಾಸ್ ಅದು. ಆದರೆ ಇದು ಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಈ ಜಾನ್ರನೇ ಬೇರೆ, ಅದು ಜಾನ್ರ ಬೇರೆ. ಸೊ ಜನರು ಸುಮ್ಮನೆ ನೆಗೆಟಿವ್ ಆಗಿ ತುಂಬ ಜನ ಮಾತಾಡ್ತಿದ್ದಾರೆ, ಅನ್ವಾಂಟೆಡ್ ರಿವ್ಯೂಸ್ ಹಾಕ್ತಿದ್ದಾರೆ. ಲೈಕ್ ಅದೊಂಥರ ಹೀರೋನ ತುಳಿಯೋ ಥರ ಅಂತ ಒಂಥರ ಏನೋ ಪರ್ಸ್ನಲ್ ಅಟ್ಯಾಕ್ ಮಾಡೋ ಥರ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಸರಿ, ಮೂವಿನ ಡಿಫೆಂಡ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ಮೂವಿನ ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ಸೊ ಮೂವಿನಲ್ಲಿ ಮಿಸ್ಟೇಕ್ಸೇ ಇಲ್ವಾ? ಇದೆ ಗುರು, ಒಂದೆರಡು ಮಿಸ್ಟೇಕ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಲಾಟ್ ಆಫ್ ಥಿಂಗ್ಸ್ ದಟ್ ವಿ ನೀಡ್ ಟು ಅಪ್ರಿಷಿಯೇಟ್. ಟಿಕೆಟ್ ಪಾತ್ರ ಆಗಿರ್ಬೋದು, ಯಶ್ ಅವರು ಒಂದು ಜನರಿಗೆ ಚಾಲೆಂಜ್ ಥರ ತೋರಿಸಿ ಐ ಕ್ಯಾನ್ ಕಮ್ ಔಟ್ ಆಫ್ ಫ್ರಮ್ ಮೈ ಕಂಫರ್ಟ್ ಝೋನ್ ಅಂತೇಳಿ ಅವ್ರ ಔಟ್ಲುಕ್ ಚೇಂಜ್ ಮಾಡಿ, ಆ್ಯಂಡ್ ಹಿ ಹ್ಯಾಸ್ ಗಾನ್ ಥ್ರೂ ಲಾಟ್ ಆಫ್ ಫಿಸಿಕಲ್ ಚೇಂಜ್ ಆಲ್ಸೋ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹಿ ಹ್ಯಾಸ್ ಡನ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಕ್ಚುಲಿ ಟಿಕೆಟ್ ಪಾತ್ರನ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನನಗೆ ಅನ್ಸೋದ ಪ್ರಕಾರ 3 hour 10 minutes 13 minutes ಇತ್ತು, ಅದನ್ನು 2 hour 30 minutesಗೆ ತಂದು ನಿಲ್ಲಿಸಿದ್ರೆ, ಅಥವಾ 35-40 minutesಗೆ ತಂದು ನಿಲ್ಲಿಸಿದ್ರೆ, ಕೆಲವೊಂದು ಸೀನ್ಸ್ನ ಕಟ್ ಮಾಡಿದ್ದಿದ್ರೆ ಇನ್ನೂ ಬ್ಲಾಕ್ ಬಸ್ಟರ್ ಆಗ್ತಿತ್ತು. ಈ ನೆಗೆಟಿವ್ ರಿವ್ಯೂಸ್, ಬೇಡದಿರೋ ರಿವ್ಯೂಸ್ ಮಾಡೋರ್ದು ಸಂಖ್ಯೆ ಕಡಿಮೆ ಆಗ್ತಿತ್ತು ಅನ್ಸುತ್ತೆ. ಈ ಮೂವಿನ ಯಾರು ನೋಡೋಕೆ ಹೋಗ್ತೀರಾ ಅವ್ರಿಗೆ ಒಂದೇ ಹೇಳೋದು, ಇನ್ನೂ ಯಾರು ನೋಡಿಲ್ಲ ನೋಡೋಕೆ ಹೋಗ್ತೀರಾ ಅವ್ರಿಗೆ ಒಂದೇ ಹೇಳೋದು, ನೀವು KGF ಮೈಂಡ್ ಸೆಟ್ಟಿಂದ ಹೊರಗೆ ಬಂದು ಮೂವಿನ ನೋಡಬೇಕಾಗುತ್ತೆ. ಯಾವುದೋ ಒಂದು ರೆಗ್ಯುಲರ್ ಮೂವಿನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಮೂವಿನ ನೋಡಿ. ಆಮೇಲೆ ಫಸ್ಟು 30-40 minutes ಜಸ್ಟ್ ಸೆಟಲ್ ಡೌನ್. ಸೊ ಹ್ಯಾವ್ ಸಮ್ ಪೇಷನ್ಸ್, ಲೆಟ್ ದ ಸ್ಟೋರಿ ಸಿಂಕ್ ಇನ್. ಫಸ್ಟು ಸ್ಟೋರಿಗೆ ಸ್ವಲ್ಪ ಟೈಮ್ ಕೊಡಿ ಸಿಂಕ್ ಇನ್ ಆಗೋಕ್ಕೆ. ಯಾಕೆಂದರೆ ಈ ಸೈಕಾಲಜಿಕಲ್ ಥ್ರಿಲ್ಲರ್ಸೇ ಹಾಗೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಸ್ಟೋರಿ ಬಿಲ್ಡ್ ಆಗೋಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಕ್ಯಾರೆಕ್ಟರ್ನ ಸ್ವಲ್ಪ ಅವರು ತೋರಿಸ್ಬೇಕಾಗುತ್ತೆ ಅದ್ರ ಬಗ್ಗೆ. ಸೊ ಯು ನೀಡ್ ಟು ಹ್ಯಾವ್ ಸಮ್ ಪೇಷನ್ಸ್.